ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಸಿದ್ದರಾಮಯ್ಯ ಇದ್ದಾಗ ಚೆನ್ನಾಗಿತ್ತು, ಈಗ ಹೊಸದಾಗಿ ಅರ್ಜಿ ಹಾಕೋದಕ್ಕೆ ಕಷ್ಟವಾಗ್ತಾ ಇದೆ ಅಂತ ಹೇಳಿ ಮಹಿಳೆಯರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಬಹಳ ಪ್ರಮುಖವಾಗಿ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆಗೆ ಮಹಿಳೆಯರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನೇನೋ ದಾಖಲೆಗಳನ್ನ ಈಗ ಕೇಳ್ತಾ ಇದ್ದಾರೆ. ನಾವು ಏನ್ ಮಾಡಬೇಕು ಏನು ಗೊತ್ತಾಗ್ತಾ ಇಲ್ಲ. ಹೊಸಪೇಟೆಯಲ್ಲಿ ದಿನಗೂಲಿ ಮಹಿಳಾ ಕಾರ್ಮಿಕರ ಗೋಳು ಇದು. ಸರ್ಕಾರದ ಕ್ರಮದ ಮರುಪರಿಶೀಲನೆಗಾಗಿ ಮಹಿಳೆಯರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಗ್ಯಾರಂಟಿ ರೀ ಅಪ್ಲಿಕೇಶನ್ ಕಿರಿಕಿರಿಗೆ ಮಹಿಳೆಯರು ಅಳಲು ತೋಡ್ಕೊಂಡಿದ್ದಾರೆ. ವಿಜಯನಗರ ಜಿಲ್ಲಾ ಕೇಂದ್ರ ಹೊಸಪೇಟೆಯಲ್ಲಿ ದಿನಗೂಲಿ ಮಹಿಳಾ ಕಾರ್ಮಿಕರ ಸಮಸ್ಯೆಯನ್ನ ತೋಡ್ಕೊಂಡಿದ್ದಾರೆ. ಇನ್ನು ಸಿದ್ದರಾಮಯ್ಯ ಇದ್ದಾಗ ಎಲ್ಲವೂ ಕೂಡ ಚೆನ್ನಾಗೇ ಇತ್ತು, ಈಗ ಹೊಸದಾಗಿ ಅರ್ಜಿ ಹಾಕಬೇಕು ಅಂತ ಹೇಳಿ ಏನು ರೂಲ್ ಅನ್ನ ತೆಗೆದುಕೊಂಡು ಬಂದಿದ್ದಾರೆ, ಇದು ನಮಗೆ ಸಮಸ್ಯೆ ಆಗ್ತಾ ಇದೆ. ಅದ್ಯಾವ್ಯಾವ್ದು ಡಾಕ್ಯುಮೆಂಟ್ಸ್ ಗಳನ್ನ ಕೇಳ್ತಾ ಇದ್ದಾರೆ, ನಾವು ಏನ್ ಮಾಡಬೇಕು ಅನ್ನುವಂತ ಪ್ರಶ್ನೆಯನ್ನ ಇದೀಗ ಮಹಿಳೆಯರು ಹಾಕಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ಮಹಿಳೆಯರೊಂದಿಗೆ ಮಾತನಾಡಿದ್ದಾರೆ. ಯಾವ ರೀತಿಯಾಗಿ ಅಳಲು ತೋಡ್ಕೊಂಡಿದ್ದಾರೆ, ಏನ್ ಸಮಸ್ಯೆ ಅನ್ನೋದನ್ನ ನೋಡೋಣ ಬನ್ನಿ. ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಯನ್ನು ಪರಿಷ್ಕರಣೆ ಮಾಡಲಿಕ್ಕೆ ಮುಂದಾಗಿದೆ. ಅದರಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ಏನಿದೆ ಪಂಚ ಗ್ಯಾರಂಟಿ ಯೋಜನೆಯ ಪ್ರಣಾಳಿಕೆಯನ್ನು ಕೂಡ ಹೊರಡಿಸಿತ್ತು. ಅದೇ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅಧಿಕಾರದಲ್ಲಿ ಇರೋವರೆಗೂ ಕೂಡ ಗ್ಯಾರಂಟಿ ಯೋಜನೆಗಳನ್ನು ಸಮರ್ಪಕವಾಗಿ ಅನುಷ್ಠಾನ ಮಾಡಿದರು. ಈಗ ಡಿ ಕೆ ಶಿವಕುಮಾರ್ ಸರ್ಕಾರದಲ್ಲಿ ಈಗ ಪಂಚ ಗ್ಯಾರಂಟಿ ಯೋಜನೆಯನ್ನು ಪರಿಷ್ಕರಣೆ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅದರಲ್ಲೂ ಮುಖ್ಯವಾಗಿ ಗೃಹಲಕ್ಷ್ಮಿ ಮತ್ತು ಗೃಹಲಕ್ಷ್ಮಿ ಯೋಜನೆಯನ್ನು ನಿಜಕ್ಕೂ ಕೂಡ ಆ ಯೋಜನೆಯನ್ನು ನಂಬ್ಕೊಂಡ್ಬಿಟ್ಟು ಸಾವಿರಾರು ಲಕ್ಷಾಂತರ ಕುಟುಂಬಗಳು ಕೂಡ ಇವತ್ತು ಒಂದಿಷ್ಟು ಅನ್ನವನ್ನು ಬೇಯಿಸ್ಕೊಳ್ಳೋದಾಗಿರ್ಬೋದು, ಬೇರೆ ಬೇರೆ ರೀತಿಯಾದಂಥ ಉದ್ಯೋಗವನ್ನು ಮಾಡಲಿಕ್ಕೆ ಕೂಡ ಆ ಹಣ ಬಳಕೆ ಆಗ್ತಾ ಇತ್ತು. ಆದರೆ ಈಗ ಡಿ ಕೆ ಶಿವಕುಮಾರ್ ಸರ್ಕಾರ ಏನು ಮಾಡಿದೆ, ಮೊನ್ನೆ ತಾನೇ ಹಿರಿಯ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ಆ ಒಂದು ಗ್ಯಾರಂಟಿ ಯೋಜನೆಗಳನ್ನು ಪರಿಷ್ಕರಣೆ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಒಂದಿಷ್ಟು ಮಹಿಳೆಯರು ಕೂಡ ಇದ್ದಾರೆ, ಅವರು ಕೂಡ ಅಪಸ್ವರ ಎತ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಈಗ ಆಲ್ರೆಡಿ ನಾವು ಎಲ್ಲ ದಾಖಲೆಗಳನ್ನು ಒಂದ್ಸಲ ಕೊಟ್ಟಿದ್ದಾಯಿತು, ಮತ್ತೆ ಯಾವ ದಾಖಲೆಯನ್ನು ಕೊಡಬೇಕು, ಮತ್ತೆ ನಮಗೆ ಅಪ್ಲಿಕೇಶನ್ ಹಾಕಬೇಕಾ, ತೊಂದರೆ ಆಗುತ್ತೆ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಒಂದಿಷ್ಟು ಮಹಿಳೆಯರು ಕೂಡ ಇದ್ದಾರೆ, ಅವ್ರನ್ನೇ ಮಾತಾಡ್ತಾ ಹೋಗೋಣ. ಅಮ್ಮ, ಈಗ ಹೊಸದಾಗಿ ಅರ್ಜಿ ಹಾಕ್ಬೇಕೀಗ ಗೃಹಲಕ್ಷ್ಮಿ ಯೋಜನೆಗೆ, ನೀವೆಲ್ಲ ಯೋಜನೆ ಪಡ್ಕೋಬೇಕಾದ್ರೆ ಹೊಸದಾಗಿ ಅರ್ಜಿ ಹಾಕ್ಬೇಕು, ಏನ್ ಹೇಳ್ತಾರೆ ಇದ್ರ ಬಗ್ಗೆ? ತೊಂದ್ರೆ ಆಕ ಸರ್, ಮೊದ್ಲು ಹೆಂಗುತ್ತ ಹಂಗಾದ್ರೆ ಬೇಸಿ ತೊಂದ್ರೆ ಆಕತಿ ಇವಾಗ ನಮಗೆ ತೊಂದರೆ ಆಗುತ್ತೆ. ತೊಂದ್ರೆ ಆಕ. ಈಗ ನಿಮಗೆ ತಿಂಗಳ 2,000 ರೂಪಾಯಿ ಬರ್ತಾ ಇದೆನಾ? ಬರ್ತಾ ಇದೆ. ಈಗ ಮತ್ತೆ ಡಿ ಕೆ ಶಿವಕುಮಾರ್ ಮಂತ್ರಿ ಇದಾರೆ, ಇವಾಗ ಈಗ ಮೊನ್ನೆ ಹೇಳಿದ್ದೆ ಗೌರ್ಮೆಂಟ್ ಹೊಸದಾಗಿ ಅರ್ಜಿ ಹಾಕ್ಬೇಕು, 2,000 ರೂಪಾಯಿ ಬರಬೇಕು ಅಂದ್ರೆ ಗೃಹಲಕ್ಷ್ಮಿ ಬರ್ಬೇಕಂದ್ರೆ 2,000 ರೂಪಾಯಿ ಅರ್ಜಿ ಹಾಕ್ಲೇಬೇಕು ಹಾಕ್ಬೇಕಂತ ಅರ್ಜಿ ಹಾಕ್ತಾ ಇದ್ರ ತಾವು? ಇನ್ನ ಹಾಕಿಲ್ಲ ಸರ್, ಈಗ ಮೊದ್ಲಿನ ಅರ್ಜಿ ಹಾಕಿಲ್ಲ ಸರ್, ನಾವು ಇನ್ನ ಹಾಕಿಲ್ಲ, ನಾವೇನು ಮಾಡ್ಸಿಲ್ಲ, ಇನ್ನ ಏನು ಮಾಡ್ಸಿಲ್ಲ, ನಾವು ಮದ್ದು ಮಾಡ್ಸಿರೋದೆ ಅದನ್ನೇ ಹಾಕೋದು. ಹೌದು, ಇನ್ನ ಮಾಡಿ ಅರ್ಜಿ ಹಾಕ್ಬೇಕು ಅಂತ ಹೇಳ್ತಾರೆ, ಇನ್ನ ಮಾಡಿಲ್ಲ, ನಾವು ಹೋಗಿಲ್ಲ ಹಾಕ್ಸಕ. ಈಗ ಹಾಕ್ಬೇಕಾ ಅರ್ಜಿ ಹೊಸದಾಗಿ ಹಾಕ್ಬೇಕಾ, ಇದನ್ನೇ ಕಂಟಿನ್ಯೂ ಮಾಡಿದ್ರೆ ನಡೀತೈತಾ? ಇದನ್ನ ಕಂಟಿನ್ಯೂ ಮಾಡಿಬಿಡ್ರಿ ಮಾಡ್ಬೇಕಂತ ಏನ್ ಹೇಳ್ತಾರ? ಅದನ್ನ ಮಾಡ್ಬಿಡ್ರಿ ಸರ್ ಕಂಟಿನ್ಯೂ, ನಮ್ಗೇನು ಹಾಕಕ್ ಗೊತ್ತಾಗಲ್ಲ ಏನಿಲ್ಲ, ಇದನ್ನ ಕಂಟಿನ್ಯೂ ಮಾಡಿ. ಗೊತ್ತಾಗಲ್ಲ ಸರ್, ಮತ್ತೆ ಏನ್ ಹಾಕ್ಬೇಕು ಏನಿಲ್ಲ ಅಂತ ಕೇಳ್ತಾರೆ, ನಮಗೆ ಗೊತ್ತಾಗಲ್ಲ, ಮತ್ತೆ ಇದನ್ನ ಕಂಟಿನ್ಯೂ ಇದೇ ಇರಲಿ. ಈಗ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ ಒಂದೇ ಸರಿ ಹೇಳಿದ್ರು ಅವರು, ಒಂದ್ಸಲ ಅರ್ಜಿ ಹಾಕಿದ್ರೆ ಸಾಕು ಅಂತೇಳಿ. ಈಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಇದ್ದಾರೆ, ಹೊಸದಾಗಿ ಆಯ್ಕೆ ಆಗಿದ್ದಾರೆ. ಸೊ ಈಗ ಅವರು 5 ಗ್ಯಾರಂಟಿ, ಫ್ರೀ ಕರೆಂಟ್ ಆಗಲಿ, 2,000 ರೂಪಾಯಿ ಅಮೌಂಟ್ ಆಗಲಿ, ಎಲ್ಲವಕ್ಕೂ ಅರ್ಜಿ ಹಾಕ್ಬೇಕು ಅಂತ ಹೇಳ್ತಾರೆ. ಸೊ ಇದರಿಂದ ತೊಂದರೆ ಆಗುತ್ತಾ ಇಲ್ವಾ? ತೊಂದರೆ ಆಕೈತೆ ಸರ್, ಮತ್ತೆ ಎಲ್ಲ ಅರ್ಜಿ ಹಾಕ್ಬೇಕಂದ್ರೆ ತೊಂದರೆ ಆಕೈತೆ, ಮತ್ತೆ ಇದೇ ಕಂಟಿನ್ಯೂ ಆಗಾದ್ರೆ ನಮಗೆ ಬೇಸ್ ಆಕೈತೆ, ಅನುಕೂಲ ಆಗುತ್ತೆ. ನೀವೇನು ಹೇಳ್ತೀರಾ? ನಾವು ಅದೇ ಸರ್ ಹೇಳೋದು, ಇವಾಗೆಲ್ಲ ನಮಗೇನು ಗೊತ್ತಿಲ್ಲ, ಮುಂಚೆಗೆ ಅರ್ಜಿ ಕೊಟ್ಟಿವಲ್ಲ ಅದ್ರ ಮೇಲೆ ಹಾಕ್ಬಿಡ್ರಿ ಸರ್. ಇನ್ನೇನು ನಮಗೇನು ಓದಿರಂಗಿಲ್ಲ, ಬರಲ್ಲ, ನಮಗೇನು ಗೊತ್ತಾಗಲ್ಲ. ನಾವು ಮುಂಚೆ ಕೊಟ್ಟಿವಲ್ಲ ಅದ್ರ ಮೇಲೆ ಹಾಕ್ಬೇಕು, ದುಡ್ಡಾಗಲಿ ಕರೆಂಟ್ ಬಿಲ್ ಆಗಲಿ ಯಾವುದನ್ನ ಆಗಲಿ ಅವರೇ ಅದ್ರ ಮೇಲೆ ಮಾಡಬೇಕು. ಇವಾಗ ಹೊಸ್ದಾಗಿ ಮಾಡ್ಬೇಕಂದ್ರೆ ಆಗಲ್ಲ, ನಮಗೆ ಏನು ಗೊತ್ತಿಲ್ಲ ನಮಗೆ ಅವೆಲ್ಲ. ಇದು ಗೃಹಲಕ್ಷ್ಮಿಯರು ನಿಜಕ್ಕೂ ಕೂಡ ಯೋಜನೆಯ ಫಲಾನುಭವಿಗಳನ್ನು ಕೂಡ ಮಾತಾಡಿಸಿದ್ದಾಯಿತು. ಈಗೇನೋ ಹೊಸದಾಗಿ ಅರ್ಜಿಯನ್ನು ಹಾಕಬೇಕು ಅಂತ ಹೇಳ್ಬಿಟ್ಟು
ಏನೋ DK ಶಿವಕುಮಾರ್ ಸರ್ಕಾರ ಕೂಡ ಮೊನ್ನೆ ಒಂದು ಕಟ್ಟಪ್ಪಣೆಯನ್ನು ಕೂಡ ಹೊಡಿಸಿರ್ತಕ್ಕಂಥದ್ದು. ಇದು ಮಹಿಳೆಯರು ಹೇಳುವಂಥ ಮಾತು ಏನು ಅಂತ ಹೇಳಿದ್ರೆ, ನಾವು ಹೊಸದಾಗಿ ಅರ್ಜಿ ಹಾಕಬೇಕು, ಕಚೇರಿಗಳಿಗೆ ಅಲೆದಾಡಬೇಕು, ಅರ್ಜಿ ಹಾಕಲಿಕ್ಕೆ ತಾಂತ್ರಿಕ ದೋಷ ಕೂಡ ಉಂಟಾಗುತ್ತೆ, ಅದು ಬೇಡ. ನಾವು ಈ ಮುಂಚೆ ಈಗಾಗಲೇ ಅರ್ಜಿಯನ್ನು ಹಾಕಿದ್ದೇವೆ, ಅದೇ ಅರ್ಜಿಯನ್ನು ಕಂಟಿನ್ಯೂ ಮಾಡಬೇಕು, ನಮಗೆ ತೊಂದರೆ ಆಗುತ್ತೆ ಅನ್ನುವಂಥ ಮಾತುಗಳನ್ನು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ವಿಜಯನಗರದಿಂದ ಮಂಜುನಾಥ್, ಜಿ ನ್ಯೂಸ್ ಕನ್ನಡ.